ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಎಲ್ಲ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಈ ಥರ ಎಲ್ಲ ಹಿಂದ್ಗಡೆ. ಇವಾಗ ಕಟ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಬಿಟ್ಟು ಕಟ್ ಮಾಡೋಣ. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಕೇಕ್ ಕಟ್ ಮಾಡ್ತಾ ಇದ್ದೀನಿ ನೋಡಿರಿ. ನಾನೇ ಸ್ವಂತ ಮನೇಲಿ ಮಾಡಿದ ಕೇಕು. ಎಲ್ಲರೂ ನೋಡಿಬಿಟ್ಟು ಟೇಸ್ಟ್ ಮಾಡಿ. ನೋಡಿ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ನೋಡಿ ಬೆಲ್ಲ ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ, ಅದಕ್ಕೆ ಈ ಕಲರ್ ಬಂದಿದೆ. ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ನ್ಯೂ ಇಯರ್ಗೆ. ಎಲ್ಲರೂ ನೋಡ್ಕೊಳ್ಳಿ. ಎಲ್ಲ ಒಂದೊಂದೇ ಐಟಮ್ ಹೇಳ್ತೀನಿ ನೋಡಿ. ಇವಾಗ ಫಸ್ಟ್ಗೆ ಬೆಲ್ಲ ಕರಗ್ಸೋಕೆ ಇಡಬೇಕು. ಒಂದು ಬೌಲು ಬೆಲ್ಲ ತೊಗೊಂಡಿನಿ, ಅರ್ಧ ಕಪ್ಪು ಹಾಲು ತೊಗೊಂಡಿದ್ದೀನಿ. ಇದು ಕೆನೆ ಇರಬಾರ್ದು, ಸ್ವಲ್ಪ ಕರಗಿಸ್ಬೇಕು. ಇದು ಕರಗಕ್ಕಿಟ್ಟು ಆಮೇಲೆ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಬೌಲು ಚಿರೋಟಿ ರವೆ ತೊಗೊಂಡಿನಿ. ಇದೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಗೋಧಿ ಹಿಟ್ಟು, ಚಿರೋಟಿ ರವೆ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಕರಗಬೇಕು. ಇದು ಕರಗಿದ್ಮೇಲೆ ಆಮೇಲೆ ನಾನಿಲ್ಲಿ ಬೆಣ್ಣೆ ತೊಗೊತಾ ಇದ್ದೀನಿ. ಬೆಣ್ಣೆ ಕರಗಿಸ್ಬಿಟ್ಟು ಸೋಸಿ ತೊಗೊತಾ ಇದ್ದೀನಿ ರೀ. ಬೆಣ್ಣೆ ಕರಗಿಸಿ ಸೋಸಿ ತೊಗೊತಾ ಇದ್ದೀನಿ ಮಿಕ್ಸಿಗೆ ಹಾಕಲಿಕ್ಕೆ. ಇದರಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ, ಏಲಕ್ಕಿ ಹಾಕ್ತಾ ಇದ್ದೀನಿ ಮಿಕ್ಸಿಗೆ. ಆಮೇಲೆ ಇದು ಬೆಲ್ಲ ಕರಗಿದ ಮೇಲೆ ಸೋಸ್ಕೊಂಡು ಮಿಕ್ಸಿಗೆ ಹಾಕಬೇಕು ನೋಡಿ. ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ತಿದ್ದೀನಿ. ಯಾವುದೇ ಸ್ವೀಟ್ ಮಾಡಿದ್ರು ಒಂದು ಚಿಟಿಕೆ ಉಪ್ಪು ಹಾಕಿದರೆ ಟೇಸ್ಟ್ ಬರುತ್ತೆ, ಒಂದೇ ಚಿಟಿಕೆ. ಆಮೇಲೆ ಬೆಲ್ಲ ಇದಕ್ಕೆ ಹಾಕ್ಕೊತ ಇದ್ದೀನಿ. ಬೆಲ್ಲ ಕರಗಿದೆ, ಈಗೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಬ್ಯಾಟರ್ ರೆಡಿ ಆಗಿದೆ. ಈ ಥರ 10 ನಿಮಿಷ ಇದು ನೆನೆಯಕ್ಕೆ ಬಿಡಬೇಕು. 10 ನಿಮಿಷ ನೆನೆಯಕ್ಕೆ ಬಿಟ್ಟು ಆಮೇಲೆ ಎಲ್ಲ ಸೋಡಾದ ಹಾಕಿಡ್ಬೇಕು. ಈ ಥರ ಬೆಲ್ಲ ಬಳಸಿದ್ದೀನಿ ನಾನು, ಪುಡಿ ಬೆಲ್ಲ ನೋಡಿರಿ. ಈ ಥರ ಅದಕ್ಕೆ ಬ್ಲ್ಯಾಕ್ ಇದೆ. ಸಕ್ಕರೆ ಬೇಡ, ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಈ ಥರ ಬೆಲ್ಲ ಬಳಸಿದ್ದೀನಿ, ಪುಡಿ ಬೆಲ್ಲ ಇದು. ಅದಕ್ಕೆ ಕಲರ್ ಡಲ್ ಇದೆ. ಸಕ್ಕರೆ ಹಾಕಿದರೆ ವೈಟ್ ಬರುತ್ತೆ ಕೇಕು. ಈಗೆಲ್ಲ ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಯೂಸ್ ಮಾಡೋದ್ರಿಂದ ಬೆಲ್ಲ ಹಾಕಿದ್ದೀನಿ. ಅದು 10 ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ ರೀ. ಆಮೇಲೆ ಅಷ್ಟರೊಳಗೆ ಇದು ಉಪ್ಪು ಹಾಕಿ ಇದು ಕುಕ್ಕರ್ ಬಿಸಿ ಮಾಡಿ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ರೀ. ಇದು 10 ನಿಮಿಷ ನೆನೆಯೋದ್ರೊಳಗೆ ಇದು 10 ನಿಮಿಷ ಹೀಟ್ ಆಗುತ್ತೆ. ಇನ್ನೂ ಹೀಟ್ ಆಗಿಲ್ಲ, ಹೀಟ್ ಆಗಬೇಕು. ಅಷ್ಟರೊಳಗೆ ಇದು ಹೀಟ್ ಆಗುತ್ತೆ ನೋಡಿ. ಈಗ 15 ನಿಮಿಷ ನೆಂದಿದೆ. ಈ ಥರ ಮುಚ್ಚಿಟ್ಟಿದ್ದೆ, 15 ನಿಮಿಷ ನೆಂದಿದೆ. ಇವಾಗ ಇದಕ್ಕೆ ಇದು ಬೇಕಿಂಗ್ ಪೌಡ್ರು 1/4 ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ. ಬೇಕಿಂಗ್ ಪೌಡ್ರು 1/4 ಸ್ಪೂನು. ಆಮೇಲೆ ಇದು ಒಂದು 1/4 ಸ್ಪೂನು ಇದು ಸೋಡಾ, ಅಡುಗೆ ಸೋಡಾ. ಇದ್ರ ಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಎಲ್ಲ ಕಲಿಸ್ಬೇಕು ರೀ. ನಾನು ಬರೀ ಹಾಲು 1 ಕಪ್ ತೊಗೊಂಡಿದ್ದೀನಿ ನೋಡಿರಿ. ಇದಕ್ಕೆಲ್ಲ ಹಾಕ್ಲಿಕ್ಕೆ ಒಂದು ಲೋಟ ಬೇಕಾಯಿತು. ಅದು ಸೋಡಾ ಸ್ವಲ್ಪ ಜಲ್ದಿ ಹಿಡ್ಕೋಬೇಕಾಯಿತು, ಸೋಡಾ ಬೇಕಿಂಗ್. ಹಾಗಾಗಿ ಸ್ವಲ್ಪ ಇದು ಇದರಲ್ಲೇ ಗಂಟಿಲ್ದಂಗೆ ಕರಗಿಸ್ಬೇಕು. ಫಸ್ಟ್ಗೆ ಹಿಂಗೆಲ್ಲ ಮೇಲೆ ಮಾಡಿಕೊಂಡು ಗಂಟೆಲ್ಲ ಇದು ಮಾಡ್ಕೊಂಡು ಆಮೇಲೆ ಫುಲ್ ಕಲಿಸ್ಬೇಕು. ಸೋಡಾ ಸ್ವಲ್ಪ ಗಂಟು ಹೊಡೆದು ಹಾಕ್ಬೇಕಾಗಿತ್ತು ನಾನು. ನೀವು ನೆಕ್ಸ್ಟ್ ಮಾಡುವಾಗ ಸೋಡಾ ಗಂಟಿದ್ರೆ ಕೈಯಲ್ಲಿ ಮಾಡಿ ಹಾಕಿ ಈ ಥರ. ಸ್ವಲ್ಪ ಹಾಲು ಹಾಕ್ತೀನಿ. ಇದರಲ್ಲಿ ಟೋಟಲಿ 1 ಕಪ್ ಹಾಲು ಫುಲ್ ಬೇಕಾಯ್ತು ನೋಡಿ. ಮಿಕ್ಸ್ ಮಾಡುವಾಗ ಗಟ್ಟಿ ಆಯಿತು. ಮಿಕ್ಸಿ ಮಾಡುವಾಗ ಮತ್ತೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ.
ನೋಡಿ ರೆಡಿಯಾಗಿದೆ. ಈ ಥರ ಬ್ಯಾಟರು ಈ ಥರ ಇರಬೇಕು ರೀ. ಎಲ್ಲ ಹಾಲು ಎಲ್ಲ ಹಾಕಿ ಮಾಡಿರೋದು. ಆಮೇಲೆ ಈ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರಿಡ್ತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟು ಇದು ಕಾದಿದೆ. ಇವಾಗ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ನೋಡಿ ಈ ಥರ ಟ್ಯಾಪ್ ಮಾಡಬೇಕು. ಈ ಥರ ಮಾಡಿದ್ಮೇಲೆ ಇವಾಗ ಇದು ಫ್ರೂಟ್ಸ್ ಎಲ್ಲ ಹಾಕಬೇಕು. ಇದು ನೋಡಿ ಹಾಕ್ತಾ ಇದ್ದೀನಿ ಎಲ್ಲ ಥರ ಫ್ರೂಟ್ಸ್ಗಳು. ನಿಮಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು ಫ್ರೂಟ್ಸು. ಎಲ್ಲ ಥರ ಫ್ರೂಟ್ಸು ಹಾಕ್ಬೋದು. ಇದು ಬಾದಾಮಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಇದು ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಇದು ಗೋಡಂಬಿ ಪೀಸಸ್ ಗೋಡಂಬಿದು, ಬಾದಾಮಿ ಗೋಡಂಬಿ ಇದು ಮತ್ತೆಲ್ಲ ಥರ ಫ್ರೂಟ್ಸು ಹಾಕ್ಬೋದು. ಇದು ಒಂಥರ ಇದು ಅಕ್ರೋಟು. ಡೆಕೋರೇಷನ್ಗೆ ಇದು ಒಂಥರ ಫ್ರೂಟ್ಸ್ ನೋಡಿ. ಗಡಿಬಿಡಿಯಾಗಿ ಶಬ್ದ ಸರಿಯಾಗಿ ಬರಳ್ತಾ ಇಲ್ಲ, ಸಾರಿ, ಟೆನ್ಷನ್ ಆಗ್ತಾ ಇದೆ ಲೇಟ್ ಆಗಿದೆ ಅಂತ. ಈ ಥರ ಎಲ್ಲ ಡೆಕೋರೇಷನ್ ಮಾಡಬೇಕು ನೋಡಿರಿ. ಇದು ಫ್ರೂಟ್ಸ್ ಹಾಕಿಲ್ಲ ಎಲ್ಲ ಹಾಕಿ ಎಲ್ಲ ಫ್ರೂಟ್ಸು ಹಾಕಿ ನಿಮಗೆ ಎಷ್ಟು ಥರ ಬೇಕಾದರೂ ಹಾಕ್ಕೋಬೋದು. ಅದೇನು ಅಷ್ಟೇ ಇಷ್ಟೇ ಅಂತಲ್ಲ. ಇವಾಗ ಇದು ಹೀಟ್ ಆಗಿದೆ ರೀ, ಇಡ್ತಾ ಇದ್ದೀನಿ. ಮುಚ್ಚಿಬಿಟ್ರೆ ಆಗೋಯ್ತು ಪ್ಲೇಟ್. 45 ನಿಮಿಷ ಬೇಯಿಸ್ಬೇಕ್ರಿ. ಇದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. 45 ನಿಮಿಷ, 3/4 ಗಂಟೆ ಬೇಯಬೇಕಿದು. ನೋಡಿ ಇವಾಗ ಇದು ಬೆಂದಿದೆ ಇಲ್ಲ ಅನ್ನೋದು ಹೆಂಗೆ ಗೊತ್ತಾಗ್ತದೆ ಅಂದರೆ, ಇವಾಗ ತೋರಿಸ್ತೀನಿ ನೋಡಿ. 3/4 ಗಂಟೆ ಆಗಿದೆ. 10 3/4 ಬಿಟ್ಟಿದ್ದೆ, 11:30, 3/4 ಗಂಟೆ ಆಗಿದೆ ನೋಡಿ. ಈ ಥರ ಹತ್ತಿಲ್ಲ. 3/4 ಗಂಟೆ ಬೆಂದಿದೆ. 2-3 ಕಡೆ ನೋಡಿದೆ, ಹತ್ತಿಲ್ಲ. ಸ್ಟವ್ ಆಫ್ ಮಾಡ್ತೀನಿ. ನೆಕ್ಸ್ಟ್ ಇದು ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಆಮೇಲೆ ಓಪನ್ ಮಾಡಿ ಪೀಸ್ ಮಾಡಿ ತೋರಿಸ್ತೀನಿ. ಇದು ತಣ್ಣಗಾಗಲಿ. ಸ್ಟವ್ ಆಫ್ ಮಾಡಿ. ಕರೆಕ್ಟ್ 3/4 ಗಂಟೆ ಆಯಿತು ನೋಡಿ ವೀಕ್ಷಕರೇ. ಫ್ರೆಂಡ್ಸ್, ಕರೆಕ್ಟಾಗಿ 3/4 ಗಂಟೆಗೆ ಚೆನ್ನಾಗಿ ತುಂಬ ಬೆಂದಿದೆ. ಕೇಕು ತುಂಬ ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, ಹೊಸ ವರ್ಷಕ್ಕೆ ಕೇಕ್ ಮಾಡಿದ್ದೀನಿ ನೋಡಿ. ಹೊಸ ವರ್ಷ ನಿಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಎಲ್ಲ ಬರಲಿ, ಐಶ್ವರ್ಯ ಎಲ್ಲದೂ ಚೆನ್ನಾಗಿರಲಿ. ಎಲ್ಲರೂ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರೋಣ. ಹೊಸ ವರ್ಷಕ್ಕೆ ಅಂತ ಕೇಕ್ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೀವು ಈ ಥರ ಕೇಕ್ ಮಾಡಿಕೊಂಡು ನೋಡಿ, ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೇಕಪ್ಪ. ಯಾರೂ ಲೈಕೇ ಕೊಡ್ತಿಲ್ಲ. ಸ್ವಲ್ಪ ಎಲ್ಲರೂ ಲೈಕ್ ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ. ಮತ್ತು ಮುಂದಿನ ವರ್ಷ ಸಿಗೋಣ, ಹೊಸ ವರ್ಷಕ್ಕೆ ಸಿಗೋಣ. ಬಾಯ್.